ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಗೋಕುಲ್. ಇವತ್ತು ನಾನು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯದಲ್ಲಿ ಝೀಕೋಡ್ಗೆ ಬಂದಿದ್ದೀನಿ. ಇಲ್ಲಿ ಬಟ್ಟೆ ತೊಗೊಳೋಕ್ಕೆ ನಮ್ಮ ಅಣ್ಣ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತಿದ್ರು, ಅದಕ್ಕೇ ಬಂದಿದ್ದು. ನೋಡಿ, ಬಟ್ಟೆ ಕಲೆಕ್ಷನ್ ಈ ಥರ ಇತ್ತು. ಮತ್ತು ಮಂಡ್ಯ ವೆದರು ಸ್ವಲ್ಪ ಜಾಸ್ತಿ ಬಿಸಿಲೂ ಇತ್ತು. ನೋಡಿ, ಝೀಕೋಡ್ ಅಂತ ಚೆನ್ನಾಗಿದೆ, ಹೊಸದು ಮಾಡಿದ್ದಾರೆ. ನೋಡಿ, ಮೆನ್ಸ್ಗೆ ಬಟ್ಟೆಗಳು ಮತ್ತು ಕಿಡ್ಸ್ ವೇರ್ 2 years to 8 years ಎಲ್ಲ ಬಟ್ಟೆ ಇತ್ತು. ನೋಡಿ, ಮೆನ್ಸ್ ವೇರ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಶಾರ್ಟ್ಸು, ಇದೊಂದು ಬಟ್ಟೆ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನೇ ತೊಗೊಂಡೆ. ನೈಟ್ ವೇರ್ಸು ಇದೊಂಥರ ಸ್ವಲ್ಪ ಚೆನ್ನಾಗಿತ್ತು. ನೋಡಿ, ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ. ಇವರು ನಮ್ಮ ಅಜ್ಜಿ ಅಂತ, ನಾಗೋಜ್ಜಿ ಇವರು. ನೋಡಿ, ಬಟ್ಟೆ ಇವಳು ನನ್ನ ತಂಗಿ, 3rd ಇಂದ 4th. ನೋಡಿ, ಹುಡುಗಿರಿಗೆ ಶರಾರ ಆ ಥರ ಎಲ್ಲ ಸಿಗುತ್ತೆ, ಟಾಪ್ಸು. ಆಮೇಲೆ ಕೆಳಗಡೆ ಬಂದರೆ ಎಲ್ಲ ಪರ್ಚೇಸ್ ಮಾಡಿ ವೀಡಿಯೋ ಮಾಡಿ. ಇಲ್ಲಿ ಬಂದರೆ ನೋಡಿ, ಆಮೇಲೆ ಬ್ರ್ಯಾಸ್ಲೆಟ್ಸು, ಆಮೇಲೆ ಐಕಾನ್ಸ್ ಮೇಲೆ ಹಾಕ್ತಾರಲ್ಲ ಹೆಡ್ ಮೇಲೆ, ಅದೊಂದು. ಆಮೇಲೆ ಈ ಕಡೆ ಬಂದರೆ ನೈಲ್ ಪಾಲಿಶ್ ಸಕ್ಕತ್ತಾಗಿತ್ತೆಲ್ಲ. ಆಮೇಲೆ ಎಲ್ಲ ಪರ್ಚೇಸ್ ಮಾಡಿ. ಕೌಂಟರಲ್ಲೂ ಇತ್ತು ಲಿಪ್ಸ್ಟಿಕ್ಸ್ ಆ್ಯಂಡ್ ನೈಲ್ ಪಾಲಿಶ್. ಇದು ಹುಡುಗಿರಿಗೆಲ್ಲ ಬ್ರ್ಯಾಸ್ಲೆಟ್ ಆ್ಯಂಡ್ ಸಾಕ್ಸ್, ಮೆನ್ಸ್ಗೆಲ್ಲ ಸಾಕ್ಸ್ ಇತ್ತು, ಹಾಫ್ ಸಾಕ್ಸು ಚೆನ್ನಾಗಿತ್ತು. ಆಮೇಲೆ ಮೆನ್ಸ್ ವೇರ್ಸ್, ಜೀನ್ಸ್ ಪ್ಯಾಂಟ್ಸ್ ಆ್ಯಂಡ್ ಫಾರ್ ಗರ್ಲ್ಸ್ ಶರಾರ. ಆಮೇಲೆ ನಮ್ಮ ಅಕ್ಕ ನೈಲ್ ಪಾಲಿಶ್ ಹಾಕೊಂಡಿದ್ಲು. ಆಮೇಲೆ ನಮ್ಮ ಅಕ್ಕ ಇದೊಂದು ಪ್ಯಾಂಟ್ ತೊಗೊಂಡು, ಮತ್ತು ನನ್ನ ತಂಗಿ ಬಂದಳು. ಆಮೇಲೆ ನಾವು ಈಗ ಎಕ್ಸಿಟ್ ಆಯ್ತಾಯಿದ್ದೀವಿ. ನೋಡಿ, ಝೀಕೋಡ್ ಬ್ಯಾಗ್ಸ್ ಆ್ಯಂಡ್ ಗರ್ಲ್ಸ್ ಕಾಜಲ್ಸ್ ಆ್ಯಂಡ್ ಪರ್ಸ್. ಆ್ಯಂಡ್ ಈ ಕಡೆ ಮತ್ತೆ ಐಕಾನ್ಸ್ ಆ್ಯಂಡ್ ಕ್ಲಿಪ್ಸ್, ಬ್ರ್ಯಾಸ್ಲೆಟ್ಸ್ ಎವ್ರಿಥಿಂಗ್ ಇತ್ತು. ಮತ್ತು ಎಕ್ಸಿಟ್ ಅದು ಕಾರ್ ಹತ್ರ. ಆಮೇಲೆ ನಮ್ಮ ಅಣ್ಣ ನೋಡಿ ಎಲ್ಲರೂ ಬರ್ತಿದ್ದೋ ಈಚೆಗೆ. ನೆಕ್ಸ್ಟ್ ಎಲ್ಲ ಹೋಯ್ತಿದ್ದೋ. ಸ್ವಲ್ಪ ಬಿಸಿಲಿತ್ತು ಜಾಸ್ತಿನೇ, ನೋಡ್ತಿದ್ದೀರಾ ನೀವು. ನೋಡಿ ಎಷ್ಟು ರಿಫ್ಲೆಕ್ಟ್ ಆಯ್ತಿದೆ. ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದು ಈಸಿ ಬೈ. ನೋಡಿ, ಈ ಥರ ಈಚೆ ಎಲ್ಲ ಸಖತ್ತಾಗಿತ್ತು. ಆಮೇಲೆ ಈಸಿ ಬೈಗೆ ಎಂಟ್ರಿ ಕೊಟ್ಟು ಸಖತ್ತಾಗಿತ್ತು. ಇಲ್ಲಿ ಈಚೆಲ್ಲ ಸ್ಪೇಷಿಯಸ್ ಆಗಿತ್ತು. ನೋಡಿ, ಈ ಥರ ಇತ್ತು. ಮತ್ತು ನನ್ನ ತಂಗಿ ಇಲ್ಲಿ ರಬ್ಬರ್ ಬ್ಯಾಂಡ್ಸ್ ಆ್ಯಂಡ್ ಟಾಪ್ ಫ್ಲೋರ್ಗೆ ಹೋಯ್ತಿದ್ದು. ಫಸ್ಟ್ ಫ್ಲೋರ್ಗೆ ನೋಡಿ ನಮ್ಮ ಅತ್ತೆ ಹತ್ತುತ್ತಾಯಿದ್ರು. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ನೋಡಿ 600ಗೆ 599ಗೆಲ್ಲ ಕಿಡ್ಸ್ ವೇರ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಿಡ್ಸ್ ವೇರ್ಸ್ ಎಲ್ಲ. ನನಗಲ್ಲಿ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಇಷ್ಟ ಆಯ್ತು ನನಗೆ ಕಿಡ್ಸ್ ವೇರು. ನೋಡಿ, ಇದೊಂದು ಬಟ್ಟೆ ಸಕ್ಕತ್ತಾಗಿ ಇಷ್ಟ ಆಯ್ತು ನನಗೆ. ಆಮೇಲೆ ನೋಡಿ, 399ಅಲ್ಲಿ ಸಕ್ಕತ್ತಾಗಿ ಬಟ್ಟೆ ಸಿಗುತ್ತೆಲ್ಲ ಈಸಿ ಬೈಯಲ್ಲಿ. ಕಮ್ಮಿ ಅಂದರೆ ಕಮ್ಮಿ, ಸಕ್ಕತ್ತಾಗಿ ಎಲ್ಲ ಕಾಣುತ್ತೆ. ಮತ್ತು ಚೆನ್ನಾಗಿರುತ್ತೆ ಕ್ಲಾತ್ಸ್ ಎಲ್ಲ, ಕಾಟನ್. ಚಿಕ್ಕ ಮಕ್ಳಿಗೆ ಈ ಸಮ್ಮರ್ಗೆ ಮತ್ತು ಎಲ್ಲ ಚೆನ್ನಾಗಿ ಕಾಣುತ್ತೆ. ಮತ್ತು ಕಾಟನಾಗಿ ಆರಾಮಾಗಿರ್ತಾರೆ. ನೋಡಿ, ಇದೊಂದು ವೇರು. ಆಮೇಲೆ ಇವ್ರು ನಮ್ಮ ಅತ್ತೆ, ಅವರ ಮಗ, ಆಮೇಲೆ ನಮ್ಮಮ್ಮ, ಆಮೇಲೆ ನಮ್ಮ ಅಜ್ಜಿ ಮೇಲ್ಗೆ ಬರ್ತಾಯಿರು ನಿಧಾನಕ್ಕೆ. ಎಲ್ಲ ಶಾರ್ಟ್ಸ್ ಫಾರ್ 2 years ನಮ್ಮ ಅಕ್ಕ. ಆಮೇಲೆ ನಮ್ಮ ಅಜ್ಜಿ ಎಲ್ಲ ಬಟ್ಟೆ ಪರ್ಚೇಸ್ ಮಾಡ್ತಿದ್ರು. ಹಂಗಂದರೆ ನಮ್ಮ ಅಪ್ಪ ಇಲ್ವಾ, ಅವರ ಅಮ್ಮ ಇಲ್ವಾ, ಅವರ ತಂಗಿ ಇವರು, ಅವರ ಮೊಮ್ಮಗಳಿಗೆ ಬಟ್ಟೆನ ಪರ್ಚೇಸ್ ಮಾಡ್ತಿದ್ರು. ಅವ್ರ ಬರ್ಡೇಗೆ, ಪಾಪು ಬರ್ಡೇಗೆ ಎಲ್ಲ ಪರ್ಚೇಸ್ ಮಾಡ್ತಿದ್ರು. ನೋಡಿ, ಸಕ್ಕತ್ತಾಗಿತ್ತು ಬಟ್ಟೆ ಅಂತೂ. ಎಲ್ಲ ಚೆನ್ನಾಗಿತ್ತು ಬಟ್ಟೆ, ನನಗಿಷ್ಟ ಆಯಿತು ಕ್ಲಾತ್ಸ್ ಎಲ್ಲ. ಆಮೇಲೆ ನೋಡಿ, ಈ ಕಡೆ ಎಲ್ಲ ಕೌಂಟರ್ ಬಂದು ಮತ್ತೆಲ್ಲ ಮಾಡ್ದೋ, ಎಲ್ಲ ಪರ್ಚೇಸ್ ಮಾಡ್ದೋ. ನೋಡಿ, ಈ ಥರ ಇತ್ತು ಈಸಿ ಬೈ. ನೋಡಿ, ಬ್ರಾಸ್ಲೆಟ್ಸ್, ನೋಡಿ ರಿಬ್ಬನ್ಸ್ ಆ್ಯಂಡ್ ಎಲ್ಲ ಆಯಿತು. ನಾವು ಈಚೆ ಹೋಯ್ತಾ ಇದ್ದೋ ಕಾರ್ ಹತ್ರ. ನೋಡಿ, ನನ್ನ ತಂಗಿ ಸ್ವಲ್ಪ ಸ್ಟೈಲ್ ಕೊಡ್ತಿದ್ಲು. ನೆಕ್ಸ್ಟ್ ಬಂದಿದೆ ನಾವು ಝುಡಿಯೋ. ಒಟ್ಟು ನಾವು 3 ಅಂಗಡಿಲಿ ಬಟ್ಟೆಗಳನ್ನು ಪರ್ಚೇಸ್ ಮಾಡಿದೋ. ಇಲ್ಲಿ ಗರ್ಲ್ಸ್ ವೇರ್ ಅಂತೂ ಸಖತ್ತಾಗಿತ್ತು. ಮತ್ತು ಶೂಸ್ ಅಂತೂ ಕೇಳಲೇಬೇಡಿ, ಸಖತ್ತಾಗಿತ್ತು. ಇಲ್ಲಿ ಮೇಲ್ಗಡೆ ಮೆನ್ಸ್ ವೇರ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹುಡುಗರಿಗೆಲ್ಲ ಕ್ರಾಕ್ಸ್ ಆ್ಯಂಡ್ ಡ್ರೆಸ್ಸಸ್ ಎಲ್ಲ ಕಾಟನ್ ಇತ್ತು.
ಆಮೇಲೆ ಶೂಸ್, ಇಲ್ಲಿ ಗ್ಲಾಸ್ ನೋಡಿ ಚೆನ್ನಾಗಿತ್ತೆಲ್ಲ ವ್ಯೂ. ಆಮೇಲೆ ಇಲ್ಲೆಲ್ಲ ಬಟ್ಟೆ, ಇದಂತೂ ಪ್ಯಾಂಟ್ ಸಕ್ಕತ್ತಾಗಿತ್ತು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.